ಮನೆಯಲ್ಲಿ ಚಿಕನ್ ಯಾರು ಮಾಡ್ತಾ ಇರೋದು? ನಾನೇ. ಗಂಟೆ ಸೂಪರ್ ಸಖತ್ತಾಗಿದೆ ಸಾಂಬಾರು ಮಾತ್ರ. ಹಾ ಹಾ ಅನ್ಸುತ್ತೆ ತಿಂದರೆ, ಇನ್ನೊಂದ್ಸರಿ ತಿನ್ನಬೇಕು ಅನ್ಸುತ್ತೆ ಈ ಥರ ಸಾಂಬಾರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತನ್ವಿತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂದರೆ, ಫಾರ್ ದ ಫಸ್ಟ್ ಟೈಮ್ ನಾನು ಚಿಕನ್ ಸಾಂಬಾರು ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೀನಿ. ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು ನಾನು. ನೋಡಿ, ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ, ತೊಗೊಂಡು ಬಂದು ಇಟ್ಟಿದ್ರು. ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ತಿಂತಾ ಇರೋದು. ತುಂಬ ದಿನ ಅಂದರೆ ಅಜ್ಜಿ ಮಾಡಿಕೊಟ್ಟಿದ್ದು ನಮಗೆ ಲಾಸ್ಟು. ಅದಾದ್ಮೇಲೆ ನಾನೇ ಇವಾಗ ಮಾಡಬೇಕು ಅಂತ ಹೇಳಿ ಈ ಫಾರಂ ಕೋಳಿ ತರಿಸಿ ಮಾಡ್ತಾ ಇದ್ದೀನಿ. 1 kg ತೊಗೊಂಡು ಬಂದು ರಿಪೇರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಏನೇನು ಹಾಕಬೇಕು ಏನು ಅಂತ ಕ್ವಿಕ್ ನೋಡ್ಕೊಂಡು ಇವಾಗ ನಾನು ಚಿಕನ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಮೊಟ್ಟೆ ಇದರಲ್ಲಿ ಬರುತ್ತಲ್ಲ ಅದು, ಮತ್ತು ಚಿಕನ್ ಪೀಸಸ್ ತೊಗೊಂಡು ಆ್ಯಂಡ್ ಇದು ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಇದೆ, ಚಿಕ್ಕದಕ್ಕಾಗಲ್ಲ ಅಂತ ಹೇಳಿ ಈ ಥರ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನಾನು ನೋಡಿ ಹೊಸ ಕುಕ್ಕರಲ್ಲಿ ಫಾರಂ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ತೆಗೆದಿದ್ದೀನಿ ಫಾರಂ ಕೋಳಿ ಸಾಂಬಾರು ಮಾಡೋದಕ್ಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಡ್ಕೋತಾ ಇದ್ದೀನಿ ನಾನು. 5 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಓಕೆ, ಇವಾಗ ಕುಕ್ಕರ್ ಬಿಸಿ ಆಗಿದೆ, ಅದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಆಯಿತಾ? ಇಲ್ಲ ಕರೆಕ್ಟ್ ಆಗುತ್ತೆ. 1 kg ಇದೆಯಲ್ಲ ಚಿಕನ್, ಕರೆಕ್ಟ್ ಆಗುತ್ತೆ. ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಖಾರದ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿ ಸ್ವಲ್ಪ ಅಂದರೆ ಎಣ್ಣೆ ಬಿಸಿ ಆಗಿದೆ. ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು. ಓಕೆ, ಇವಾಗ ಚಿಕನ್ ಹಾಕಾಯಿತು. ಈ ಚಿಕನ್ ಹಾಕಿರೋದನ್ನು ಮತ್ತು ಖಾರದ ಪುಡಿ ಹಾಕಿದ್ವಲ್ಲ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ 2 ಮಿನಿಟ್ಸು ಅದರ ಜೊತೆಗೆ ಅರಿಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ನು. ಚಿಕನ್ ಚೆನ್ನಾಗಿ ಖಾರದ ಪುಡಿ ಮತ್ತು ಅರಿಶಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಲ್ಲ ನಾನು ಇವಾಗಲೇ, ಮಸಾಲ ಎಲ್ಲ ಆ್ಯಡ್ ಮಾಡ್ತೀವಲ್ಲ ಆವಾಗ ನೀರು ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಚಿಕನ್ನು ಹಾಫ್ ಬಾಯ್ಲ್ ಆಗಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹಾಫ್ ಬಾಯ್ಲ್ ಆಗಲಿ ಅಂತ ಮೇಲೆ ಸ್ವಲ್ಪ ಲಿಟ್ಟು ಕ್ಲೋಸ್ ಮಾಡ್ತಾ ಇಲ್ಲ, ಜಸ್ಟ್ ಇಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಸ್ವಲ್ಪ ಚಿಕನ್ ಹಾಫ್ ಬಾಯ್ಲ್ ಆಗೋದ್ರೊಳಗಡೆ ನಾವು ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆ ಕೊತ್ತಂಬರಿ ಆ್ಯಂಡ್ ಚಕ್ಕೆ, ಲವಂಗ, ಕಾಳುಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ. ಅಷ್ಟರೊಳಗಡೆ ಇದು ಹಾಫ್ ಬಾಯ್ಲ್ ಆಗುತ್ತೆ. ಒಂದು 10 ಮಿನಿಟ್ಸು ಹಾಫ್ ಬಾಯ್ಲ್ ಆಗಲಿ, ಅಷ್ಟರೊಳಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ಓಕೆ, ವಾವ್, ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡಿರೋದು, ದಪ್ಪ ತರಿಯಾಗಿ ಪೇಸ್ಟ್ ಮಾಡಿಲ್ಲ, ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನಿವಾಗ ತೆಗಿತಾ ಇದ್ದೀನಿ. ಇದು ನೀರೇ ಹಾಕಿರಲಿಲ್ಲ, ಬರೀ ಎಣ್ಣೆ ಹಾಕಿದ್ದೆ. ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ, ಕಾಣಿಸ್ತಾ ಇದೆಯಾ? ಎಷ್ಟು ನೀರು ಬಿಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕಬೇಕು. ನಿಮ್ಮ ಖಾರದ ಪುಡಿ, ಉಪ್ಪು, ಅರಿಶಿನ, ಎಣ್ಣೆ ಹಾಕಿದ್ದಕ್ಕೆ ಒಂದು ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಇದಕ್ಕೆ ಮಸಾಲ ಹಾಕಿದ್ರೆ ಇನ್ನೂ ಸೂಪರಾಗಿ ಆಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದ ಮಸಾಲಾನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತುಂಬಾ ಘಮ ಬರ್ತಾ ಇದೆ. ಮೇಯ್ನು ಇದು ಸಾಂಬಾರು ಚೆನ್ನಾಗೋದಕ್ಕೆ ಮಸಾಲನೇ ಮೇಯ್ನ್ ಕಾರಣ ಆಗಿರುತ್ತೆ. ಹಾಗಾಗಿ ಮಸಾಲ ಅಳತೆಗೆ ತಕ್ಕಂತೆ ಎಲ್ಲ ನೋಡಿ ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಸಾಲ ರುಬ್ಬಿರೋ ಜಾರಲ್ಲಿ ಕೂಡ ಮಸಾಲ ಇರುತ್ತೆ. ಹಾಗಾಗಿ ನಾನು ಮಸಾಲಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ನೀಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಮಸಾಲ ಇದೆ. ಆ್ಯಂಡ್ ಅದ್ರ ಮುಚ್ಚಳದಲ್ಲೂ ಕೂಡ ತುಂಬಾ ಮಸಾಲ ಇತ್ತು. ಹಾಗಾಗಿ ಯಾವುದು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಹಾಕ್ತೆ. ಇದೆಲ್ಲ ಇರುತ್ತೆ ಜಾಸ್ತಿ ಅಂತ ಹೇಳಿ ಅವರೆಲ್ಲ ಹೇಳಿ ಥರನೇ ಹಾಕ್ತೆ. ಆ್ಯಂಡ್
ನಿಮಗೆ ಯಾವ ಥರ ಬೇಕು ಚಿಕನ್ ಸಾಂಬಾರು, ತೆಳುಗೆ ಅಥವಾ ಗಟ್ಟಿಗೆ ಯಾವ ಥರ ಸಾಂಬಾರು ಇದ್ದರೆ ನಿಮಗೆ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಆ ಥರ ನೋಡಿ ಮೀಡಿಯಮಾಗಿ ನೀರು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ನೀರು ಗಟ್ಟಿ ಮೀಡಿಯಮ್ಮಾಗೆ ಇರಬೇಕು ನಮಗೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ. ಬೆಂದ್ಮೇಲೆ ಸ್ವಲ್ಪ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತಿದೆ ನನಗೆ, ಸೊ ಹಾಗಾಗಿ ಹಾಕತ್ತೀನಿ. ಆಮೇಲಿಂದ ಮತ್ತೆ ಇದು ಫುಲ್ಲು ಬೆಂದಾದ್ಮೇಲೆ ವಿಷಲೆಲ್ಲ ಒಡ್ಸಾದ್ಮೇಲೆ ಮತ್ತೆ ಕಾಯಿ ಟೊಮೊಟೊ ರುಬ್ಬಾಕ್ತೀವಲ್ಲ, ಹಾಗಾಗಿ ನೋಡ್ಕೊಂಡು ಹೀಗೇನೆ ಹಾಕೊಂಡ್ಬಿಡ್ತಾ ಇದ್ದೀನಿ ನೀರು. ಮತ್ತು ಈ ಸಾಂಬಾರು ಎಷ್ಟು ಸರಿ ಬಿಸಿ ಮಾಡಿದ್ರೂ ಗಟ್ಟಿ ಆಗ್ತಾ ಹೋಗುತ್ತೆ ಹೊರತು ತೆಳುವಾಗಲ್ಲ, ಹಾಗಾಗಿ ಈಗಲೇ ನೋಡಿ ನೀರು ಹಾಕ್ಕೊಳ್ಬೇಕು. ಮತ್ತು ಸಾಂಬಾರೆಲ್ಲ ಮಾಡಾದ್ಮೇಲೆ ನೀರು ಹಾಕೋಕೆ ಹೋದರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಹೇಳಿ ಈಗಲೇ ನೋಡಿ ನೀರು ಹಾಕ್ತಾಯಿದ್ದೀನಿ. ಇದು ಬೆಂದು ಮತ್ತು ಇನ್ನೊಂದು ಸರಿ ನಾನು ಮಸಾಲ ಹಾಕ್ತೀನಲ್ಲ, ಹಾಗಾಗಿ ಕರೆಕ್ಟ್ ಆಗುತ್ತೆ. ಫೈನಲಾಗಿ ಒಂದು ಸರಿ ಟೇಸ್ಟ್ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕಬೇಕು ಅಂತ ಅನ್ನಿಸ್ತು, ನಾನು ನೀರೆಲ್ಲ ಹಾಕಿರೋದ್ರಿಂದ ಒಂದು ಸರಿ ಉಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು. ಆವಾಗಲೇ ನಾನು ಚಿಕನ್ ಇದನ್ನು ಬೇಯಕ್ಕೆ ಅಂತ ಬಿಟ್ಟಿದ್ನಲ್ಲ, ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ. ಇವಾಗ ಒಂದು 4-5 ವಿಷಲ್ ಕೂಗ್ಸಿದ್ಮೇಲೆ ನೀಟಾಗಿ ಪೂರ್ತಿ ಬೇಯುತ್ತೆ. ಟೇಸ್ಟ್ ಅಂತೂ ಖಾರ ಎಲ್ಲ ಸಖತ್ತಾಗಿದೆ. ಈ ಮೊಟ್ಟೆ ಇದೆಯಲ್ಲ, ಈ ಮೊಟ್ಟೆನ ಹಂಗೆ ಸುಮ್ಮನೆ ಸೈಡಿಗೆ ಬಿಟ್ಬಿಡ್ತೀನಿ, ಬೇಯಲಿ ಅಂತ ಹೇಳಿ ಸೈಡಿಗೆ ಬಿಟ್ಬಿಡ್ತೀನಿ ಹಂಗೆ ಆ ಮೊಟ್ಟೆನ. ಇವಾಗ ವಿಷಲ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನ ಆಯಿತು ಗಾಯ್ಸ್, ಫುಲ್ ಊರಿನಲ್ಲಿ ಇಟ್ಟಿದ್ದೀನಿ. 4 ಅಥವಾ 5 ವಿಷಲ್ ಕೂಗಿಸ್ಬೇಕು, ಯಾಕೆಂದರೆ ಅದು ಮಟನ್ ಗಟ್ಟಿ ಅಲ್ವಾ, ಚಿಕನ್ನಿಂದು ಫಾರ್ಮ್ ಕೋಳಿ ಮಟನ್ ಗಟ್ಟಿ ಇರುತ್ತೆ ಅಂತ ಹೇಳಿ ಒಂದು 4ರಿಂದ 5 ವಿಷಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಆಗೋದ್ರೊಳಗಡೆ ಕಾಯಿ ಮತ್ತು ಟೊಮೊಟೊ ಗಸಗಸೆನ ರುಬ್ಕೊಂಡ್ಬಿಡೋಣ. ರುಬ್ಕೊಂಡ್ರೆ ಇದು ಸ್ವಲ್ಪ ಕೂಗಿ ತಣ್ಣಗಾದ್ಮೇಲೆ ಅದನ್ನ ಹಾಕಿ ಒಂದು ಕುದಿ ಕೂದಿಸಿದ್ರೆ ಚಿಕನ್ ಸಾಂಬಾರ್ ಸೂಪರ್ ಆಗಿರೋ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ಯಾವುದೇ ಹೋಟ್ಲಿಗಿಂತ ಕಮ್ಮಿ ಇಲ್ಲ ಅಂತ ಎಲ್ಲ, ನೀವು ಕೂಡ ಇದನ್ನ ನೋಡ್ಕೊಂಡು ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಲೆಟ್ಸ್ ಗೋ. ವಿಷಲ್ ಆಗ್ತಾ ಇದೆ, ಇದು ಫಸ್ಟ್ನೇ ವಿಷಲ್. ನಿಂತ್ಕೊಂತು, ಫಸ್ಟ್ ವಿಷಲ್ ಆಗಿದೆ. ಇದೇ ಥರ ಒಂದು 4 ವಿಷಲ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಲಿ ಅಂತ. ಇದು 4ನೇ ವಿಷಲ್ಲು, ಫೈನಲ್ ವಿಷಲ್ ಹಾಕಿಸ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ. ಇದು ಗಾಳಿ ನೋಡ್ತಾ ಇದ್ರಲ್ಲ, ಹೋಗ್ತಾ ಇದೆಯಲ್ಲ ಆವಿಲಿ, ಆ ಸ್ಮೆಲ್ಲು ಒಳಗೆ ಬೆಂದಿರೋದು ಸ್ವಲ್ಪ ಸಖತ್ತಾಗ್ತಿತ್ತು ಸ್ಮೆಲ್ ಮಾತ್ರ. ಆ್ಯಂಡ್ 4 ವಿಷಲ್ ಆಗಿದೆ. ಇವಾಗ ನೋಡಿ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಿ ನೀವು ಈಗಿನ್ನು 4 ವಿಷಲ್ ಆಗಿದೆ. ಇದು ಆಗೋದ್ರೊಳಗಡೆ ನಾನು ಕಾಯಿ ಮತ್ತು ಟೊಮೊಟೊ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಗಸಗಸೆ ತೊಗೊಂಡು ಬಂದಿದ್ದಾರೆ. ಇವಾಗ ಇಲ್ಲಿ ಕಾಯಿ ಮತ್ತು ಟೊಮೊಟೊ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಸೇರಿಸಿ ರುಬ್ಬಿಡೋಣ. ವಿಷಲಿನ ಆರಿಲ್ಲ ನೋಡಿ, ವಿಷಲಿನ ಆರಿಲ್ಲ. ವಿಷಲ್ ಆರಿದ್ಮೇಲೆ ಇದನ್ನು ಹಾಕಬೇಕು. ಓಪನ್ ಮಾಡಲಾ? 1 2 3 ಗೋ. ಅಯ್ಯ, ಅದೃಷ್ಟಿನೇ ಬೀಳೋಂಗಿದೆಯಲ್ಲಪ್ಪ. ಮೊದಲು ಇವಾಗ ಓಪನ್ ಮಾಡಿದೆ. ಮೊಟ್ಟೆ ಹಾಕಿದ್ನಲ್ಲ ಮೊದಲು ತಗೊಂಡು ಬಿಡೋಣ, ಇಲ್ಲ ಅಂದರೆ ಅದು ಸಾಂಬಾರೊಳಗೆಲ್ಲ ಮಿಕ್ಸ್ ಆಗುತ್ತೆ. ಆದರೂ ಒಂದು ಮೊಟ್ಟೆ ಹೊಡೆದೋಗ್ಬಿಡ್ತು ತೆಗಿಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಸುಡ್ತಾ ಇದೆ. ಬೆಂದಿದೆ ನೋಡಿ, ಬಂತು. ಬೆಂದಿದೆ, ಚೆನ್ನಾಗಿ ಬೆಂದಿದೆ. 4 ವಿಷಲ್ ಕೂಗಿಸಿದ್ದೆ, ತುಂಬ ಚೆನ್ನಾಗಿ ಬೆಂದಿದೆ. ಸೈಡಿಗೆ ತೆಗೆದಿಟ್ಕೊತೀನಿ ಇದನ್ನ. ಸಾಂಬಾರ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಯಾಕೆಂದರೆ ಚಿಕನ್ ಬೆಂದಿತ್ತಲ್ಲ, ಅದರಲ್ಲೇ ತಿಂದು ನೋಡಿ. ಚಿಕನ್ ಸಾಂಬಾರ್ ರೆಡಿ ಆಯಿತು. ಇದಕ್ಕೆ ಇನ್ನೊಂದು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲನ, ಕಾಯಿ ಮತ್ತು ಟೊಮೊಟೊ ಆ್ಯಂಡ್ ಗಸಗಸೆ ಹಾಕಿ ರುಬ್ಕೊಂಡಿದ್ದು ಸಾಫ್ಟಾಗಿ, ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕಾಯಿ ಟೊಮೊಟೊ ಗಸಗಸೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ. ಆಗಲೇ ಹೇಳ್ದಂಗೆ ಜಾರ್ ಮುಚ್ಚಳದಲ್ಲಿ ಮತ್ತು ಜಾರಲ್ಲೆಲ್ಲ ಮಸಾಲ ಇರುತ್ತೆ, ನೀಟಾಗಿ ಹಾಕಬೇಕು ಅಂತ. ನೋಡಿ ಎಷ್ಟು ಮಸಾಲ ಇತ್ತು, ಹಾಗಾಗಿ ಇದರಲ್ಲಿ ಕೂಡ ನಾನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತೆ. ಆ್ಯಂಡ್ ಒಂದು ಸಾರಿ ಮಿಕ್ಸ್ ಮಾಡಿ ಇನ್ನೊಂದು ಸಾರಿ ಟೇಸ್ಟ್ ನೋಡಿ ಇದನ್ನು ಕುದಿಯೋಕೆ ಬಿಡಬೇಕು. ಚೆನ್ನಾಗಿದೆ, ಏನು ಮಾತಾಡೋದೇ ಬೇಡ. ನಾನು ಅನ್ಕೊತಾ ಇದ್ದೀನಿ ಇದನ್ನು ಹತ್ಲಾಗಿ ಇದ್ರೊಳಗೆ ಹಾಕ್ಬಿಡೋಣ ಅಂತ. ಬೆಸ್ಟ್ ಅಲ್ವಾ, ಬೆಂದ್ಬಿಡುತ್ತೆ. ಹಾಕ್ತೀನಿ, ಮತ್ತು ಸಪ್ರೇಟಾಗಿ ಇನ್ನೇನು ಬೇಯಿಸೋಕೆ ಹೋಗಿ ಸೈಡಲ್ಲಿ ಹಾಕಿದ್ರೆ ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ. ಇನ್ನೊಂದು ವಿಷಲ್ ಹಾಕಿಸ್ಕೊತೀನಿ ಗಾಯ್ಸ್, ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ. ಯಾಕೆಂದರೆ ಕಾಯಿ ಟೊಮೊಟೊ ರುಬ್ಬು ಹಾಕಿರೋದಲ್ವಾ, ಹಾಗಾಗಿ ಇನ್ನೊಂದು ವಿಷಲ್ ಹಾಕಿಸ್ಕೊಂಡ್ರೆ
ಪರ್ಫೆಕ್ಟಾಗಿ ಬೇಯುತ್ತೆ ಅಂತ ನನ್ನ ಅನಿಸಿಕೆ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಅದಕ್ಕೋಸ್ಕರ ಇದೊಂದು ಪೀಸ್ ತಕ್ಕೊಂಡೆ ತಿನ್ನಬೇಕು ಅಂತ ತಿಂತಾ ಇದ್ದೀನಿ. ಇನ್ನು ಸಾಂಬಾರಾಯಿತು, ಸಾಂಬಾರಾಗಿದೆ. ಅನ್ನ ಮುದ್ದೆ ಮಾಡಿಬಿಟ್ರೆ ಫಿನಿಶ್ ಆಗ್ಬಿಡುತ್ತೆ. ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ತೊಗೊಂಡು ಬಂದಿಲ್ಲ, ಹಂಗಾಗಿ ಮುದ್ದೆಗೆ ಇಟ್ಟಿಲ್ಲ. ಅನ್ನನ ನೋಡೋಣ, ಮುದ್ದೆ ರಾಗಿ ಹಿಟ್ಟು ತೊಗೊಂಡು ಬಂದರೆ ಅನ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ರಾಗಿ ಹಿಟ್ಟು ತಂದಿಲ್ಲ ಅಂದರೆ ಅನ್ನ ಜಾಸ್ತಿ ಮಾಡಬೇಕಲ್ಲ, ಹಾಗಾಗಿ ಅನ್ನಕ್ಕೆ ಇಟ್ಟಿಲ್ಲ. ಇಲ್ಲ ಇಷ್ಟೊತ್ತಿಗೆ ಅನ್ನ ಮಾಡಿಬಿಡ್ತಿದ್ದೆ ನಾನು. ಗೈಸ್, ಇದು ಫ್ಲೇವರ್ ನೋಡ್ತಾ ಇದ್ರೆ ಸಾಂಬಾರು ಮಾತ್ರ ಸಖತ್ತಾಗಿದೆ ಅನ್ನಿಸ್ತಿದೆ. ಇನ್ನೇನು ವಿಶಾಲ ಆಗುತ್ತೆ. ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ. ಆಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು, ಹಾಗಾಗಿ ಓಕೆ ಗೈಸ್, ಈಗ ವಿಶಲ್ ಆಯಿತು. ಟೋಟಲಿ ಆಗಲೇ 4, ಈಗೊಂದು ಅಂದರೆ 5 ವಿಶಲ್ ಹಾಕ್ಸಿದ್ದೀನಿ. ಈಗ ಮತ್ತೆ ಇನ್ನೊಂದು ಮಸಾಲ ಹಾಕಿರೋದಲ್ವಾ, ಹಾಗಾಗಿ ಆಗಲೇ ಟೇಸ್ಟ್ ಸೂಪರ್ ಆಗಿತ್ತು. ಈಗ ಇನ್ನೊಂದು ಮಸಾಲ ಹಾಕಿರೋದಲ್ವಾ, ಇನ್ನೂ ಚೆನ್ನಾಗಿರುತ್ತೆ ಅಂತ ಐ ಹೋಪ್ ನನಗೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನಿಜವಾಗ್ಲೂ ಪ್ರಾಮಿಸ್ ಹೇಳ್ತಾನೆ, ಸಖತ್ತಾಗಿರುತ್ತೆ ಸಾಂಬಾರು. ಅದಕ್ಕೋಸ್ಕರ ನಾನು ಈ ಸಾಂಬಾರು ಊಟ ಮಾಡಲೇಬೇಕು ಅಂತ ವೆಯ್ಟ್ ಮಾಡಿ ತರಿಸಿ ನಾನೇ ಮಾಡಿದ್ದೀನಿ. ಬಟ್ ಸಾಂಬಾರು ಮಾಡೋಕ್ಕೆ ಈಸಿ ಆಯಿತು, ಬಟ್ ಚಿಕನ್ ತೊಳೆಯೋಕೆ ತುಂಬಾ ಕಷ್ಟ ಆಯಿತು ನನಗೆ. ತುಂಬ ಅಂದರೆ ತುಂಬ 5 ಸರಿ ಚಿಕನ್ ತೊಳೆದಿದ್ದೀನಿ. ಕೈಯೆಲ್ಲ ಚುಚ್ಚಿಬಿಡ್ತು, ಆ ಥರ ಮೂಳೆ ಎಲ್ಲ ಗಟ್ಟಿ ಇತ್ತಲ್ಲ, ಕೈಯೆಲ್ಲ ಚುಚ್ಚಿತು. ಫಸ್ಟ್ ಟೈಮಲ್ಲ ಚಿಕನ್ ತೊಳೆದಿದ್ದು, ಫಾರಮ್ ಕೊಳಿದ್ದು. ಬಟ್ ನನಗೆ ಆ ಥರ ಅನ್ನಿಸ್ತು. ಇಟ್ಸ್ ಓಕೆ, ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಚೆನ್ನಾಗಿತ್ತು ಒಂಥರ. ಓಕೆ, ಆಮೇಲೆ ಸಿಗ್ತೀನಿ, ಓಕೆನಾ. ಅನ್ನಕ್ಕೆ ಇಟ್ಬಿಟ್ಟೆ, ಲೇಟ್ ಆಯ್ತಲ್ಲ, 9:30 ಆದಾಗ, ಹಾಗಾಗಿ ವಿಶಾಲಾಗಿದೆ. ನೋಡೋಣ ಹೆಂಗಿರುತ್ತೆ ಅಂತ. ವಾ, ಮೊಟ್ಟೆ ಮೇಲೆ ಕಾಣಿಸ್ತಾ ಇದೆ, ತೆಗೆದ್ಬಿಡ್ತೀನಿ ಮೊದಲು. ಚೆನ್ನಾಗಿ ಬಂದಿದೆ ಅಲ್ಲ, ಹಾಕಿದ್ದಕ್ಕೂ ಸಾರ್ಥಕ ಆಯಿತು. ಇದಕ್ಕಿಂತ ಚೆನ್ನಾಗಿ ಇನ್ಯಾರು ಮಾಡ್ತಾರೆ ಚಿಕನ್ ಸಾಂಬಾರು. ಚೆನ್ನಾಗಾಗಿದೆ, ರೆಡಿಯಾಗಿದೆ ಚಿಕನ್ ಸಾಂಬಾರ್. ಫಾರಂ ಕೋಳಿ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಗಾಯ್ಸ್. ಊಟ ಮಾಡೋದು ಒಂದೇ ಬಾಕಿ. ಈ ಕಡೆ ರೈಸ್ ರೆಡಿ ಆಗ್ತಾ ಇದೆ. ಓಕೆ, ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್, ತಾನು ಮಿತು ಯೂಟ್ಯೂಬ್ ಚಾನಲ್. ಸೀರಿಯಸ್ಲಿ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಏನೇನು ಹಾಕಿದ್ದೀನಿ ಅದರಲ್ಲಿ 1% ಮಿಸ್ ಮಾಡಬೇಡಿ, ಸೇಮ್ ಅದನ್ನೇ ಹಾಕಿ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಟೇಸ್ಟ್ ಮಾತ್ರ ಅದ್ಭುತವಾಗಿ ಬಂದಿತ್ತು. ಘಮನೂ ಅಷ್ಟೇ. ಯಾರಿಗೆ ಮಾಡೋಕ್ಕೆ ಬರಲ್ಲ ಚಿಕನ್ ಸಾರು ಅಂತ ಅಂತೀರಾ, ಈ ವಿಡಿಯೋ ಮಾಡ್ಕೊಂಡು ನಿಜ ನೋಡಿ ಕಲ್ತಂಗೂ ಆಗುತ್ತೆ, ಮತ್ತು ನಾನು ಮಾಡ್ತೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ಇರುತ್ತೆ. ಇಷ್ಟೊತ್ತಲ್ಲಿ ಯಾರು ಊಟ ಮಾಡ್ತಾರೆ? ಟೈಮ್ ಬಂದು 1 ಗಂಟೆ. ಸೂಪರ್, ಪ್ರಾಮಿಸ್ ಹೇಳು, ಸೂಪರ್, ನಿಜ ನಿಜ, ಸುಳ್ಳು ಹೇಳ್ಬಾರ್ದು. ಹುಳಿ ಹುಳಿ, ಖಾರ, ಉಪ್ಪು ನಮ್ಮ ಅಜ್ಜಿ ಮಾಡಂಗೆ ಇದೆ. ಹೌದಾ? ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಳ್ತೀಯ ಹಂಗಾದ್ರೆ? ಅಜ್ಜಿ ಹೇಳ್ಕೊಟ್ಟಾ? ನಿನ್ ಟೇಸ್ಟ್ ಹೇಳಾದ್ಮೇಲೆ ಅಜ್ಜಿ ಕಾಲ್ ಮಾಡೋಣ ಅಂತ ನಾನು ಫೋನೇ ಮಾಡಲಿಲ್ಲ. ನೋಡಿದ್ರೆ ಟೈಮ್ ಇವಾಗ 1 ಗಂಟೆ. ಯಾರಾದ್ರೂ ಇಷ್ಟೊತ್ತಲ್ಲಿ ಊಟ ಮಾಡ್ತಾರಾ? ಊಟ ಮಾಡೋಕೆ ರೀಸನ್ ಇದೆ, ಅದಕ್ಕೆ ಊಟ ಮಾಡ್ತಿದ್ಯಲ್ಲ. ಇರ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ಲ ಕಷ್ಟ ಅಂದಮೇಲೆ. ಈರುಳ್ಳಿ ಬೇಡವಾ? ಹೇಳು ಒಂದ್ಸರಿ, ಹೇಳು. ಸಪೋರ್ಟ್ ಮಾಡಿ ಅನ್ನು. ಇವಳಿಗಲ್ಲ, ನಿನ್ನ ಹೆಸರು ಅಲ್ಲಿದೆ, ತನು ಮಿತು ಅಂತ, ಗೊತ್ತಾ? ನೋಡ್ತಾ ಇರ್ಬೋದು, ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ. ಇವ್ರು ನೋಡಿ ಇವಾಗ ಊಟ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಫ್ರೆಂಡ್ಗೆ ಹುಷಾರಿರ್ಲಿಲ್ಲ, ಹಂಗಾಗಿ ಲೇಟಾಗಿ ಬಂದು ಊಟ ಮಾಡ್ತಿದ್ದಾರೆ. ಟೈಮ್ ಸೆನ್ಸ್ ಅಂತ ಎಲ್ಲ ಹೇಳ್ತಾರೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಐ ಹೋಪ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್.